ದಿನಾಂಕ 24/6/2024ರಂದು ಗದಗ ಪಟ್ಟಣದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಹಾಗೂ ತಾಲೂಕುಗಳ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಹಾಗೂ ತಾಲೂಕುಗಳ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಡಾಕ್ಟರ್ ಶೋಭಾ ಮೇಟಿ ಮುಂಡೋರ್ಗಿ ಗದಗ ಚುಟುಕು ಸಾಹಿತ್ಯ ಅಧ್ಯಕ್ಷರು, ಡಾಕ್ಟರ್ ರಾಜೇಂದ್ರ ಗಡದ್ ಗದಗ ಜಿಲ್ಲಾ ಚುಟುಕು ಸಾಹಿತ್ಯ ಉಪಾಧ್ಯಕ್ಷರು, ಚಂದ್ರಕಲಾ ಇಟಗಿಮಠ್, ಸಿಆರ್ ಗಡದ್, ಡಾಕ್ಟರ್ ಪಿಆರ್ ಹಿರೇಮಠ್ ರೋಣ, ಮಂಜುನಾಥ್ ಡೋಣಿ, ವಿವಿ ಹಿರೇಮಠ್, ಶ್ರೀದೇವಿ ಗುಡ್ಡಿಮಠ್, ಸಂಗೀತಾ ಸುಡಗಾರ್, ಡಾಕ್ಟರ್ ಅಶೋಕ್ ಮತ್ತಿಗಟ್ಟಿ, ಮಂಜುಳಾ ಇಟಗಿ, ಲತಾ ಮಾಂಡ್ರೆ ಅವರು ಉಪಸ್ಥಿತರಿದ್ದರು. ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಗದಗ ತಾಲೂಕು ಅಧ್ಯಕ್ಷರನ್ನಾಗಿ ಗೀತಾ ವೀರಣ್ಣ ಹೂಗಾರ್ ಅವರನ್ನು ಆಯ್ಕೆ ಮಾಡಿದರು. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಸುಮಂಗಲ ಹದ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಂಗೀತದ ಕಾರ್ಯಕ್ರಮ ಆಗಿರ್ಬೋದು, ಜಾನಪದ ಆಗಿರ್ಬೋದು, ಕೋಲಾಟ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅಭಿನಯ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತೆರೆದುಕೊಳ್ಳುವ ಮೂಲಕ ಬಹುಮುಖ ಪ್ರತಿಭಾವಂತೆ ಅಂತಕ್ಕಂಥದ್ದನ್ನು ನಮ್ಮ ವಲಯದಲ್ಲಿ ಈಗಾಗಲೇ ಗುರುತಿಸಿಕೊಂಡಿದ್ದಾರೆ. ಒಳ್ಳೆ ಬರಹಗಾರರಾಗಿ ಈಗಾಗಲೇ ಅಚ್ಚ ಕನ್ನಡತಿ ಅಂತಕ್ಕಂಥ ಒಂದು 50-60 ಕವನಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಥಮ ಕವನ ಸಂಕಲನವನ್ನು ಈಗಾಗಲೇ 2 ವರ್ಷಗಳ ಹಿಂದೆ ಅವರು ಸಾರಸ್ವತ ಲೋಕಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಖಿಲ ಭಾರತ ವಚನ ಸಾಹಿತ್ಯ ಸಮ್ಮೇಳನದಲ್ಲಿ ನೃತ್ಯ ರೂಪಕಗಳನ್ನು ಪ್ರದರ್ಶನ ಮಾಡಿ ವಚನಗಳಿಗೆ ಹೊಸ ಸ್ವರೂಪವನ್ನು ಕೊಟ್ಟು ಅದನ್ನು ಅವರ ಅಭಿನಯ ಮೂಲಕ ಪ್ರದರ್ಶನ ಮಾಡ್ತಕ್ಕಂಥ ಅವರ ಒಂದು ತಂಡ ಭಾಳ ಯಶಸ್ವಿಯಾಗಿ ಅದು ಹುಬ್ಬಳ್ಳಿ ಮತ್ತು ಬಾಗಲಕೋಟೆಯಲ್ಲಿ ನಡೆಸ್ತಕ್ಕಂಥ ಸಮ್ಮೇಳನಗಳಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ನಾಟಕಗಳನ್ನು, ಶರಣರ ನಾಟಕಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅವರು ತಾವೇ ಆ ರಚನೆಯನ್ನು ಮಾಡಿ ಆ ಪಾತ್ರಗಳನ್ನು ಆ ಸಂದರ್ಭಕ್ಕೆ ತಕ್ಕಂತೆ ಸೃಷ್ಟಿಗಳನ್ನು ಮಾಡಿ ಅದಕ್ಕೆ ಅಭಿನಯ ಮತ್ತು ಹಾಗೆ ಅಲ್ಲಿರ್ತಕ್ಕಂತಹ ಮಾತು ಸಂಭಾಷಣೆಯನ್ನು ಬರೆದು ಅದರಲ್ಲಿ ಪ್ರದರ್ಶನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಅವರು ಕಳೆದ 2 ದಶಕಗಳಿಂದ ಎಲ್ಲ ಚಟುವಟಿಕೆಗಳನ್ನು ತಾವೊಬ್ಬರೇ ಕಲಿಯದೆ ಅದನ್ನು ಮತ್ತೊಬ್ಬರಿಗೆ ಕಲಿಸುವಂಥ ವೃತ್ತಿಯಲ್ಲಿ ಕೂಡ, ಅದು ಟೇಲರಿಂಗ್ ಇರ್ಬೋದು, ವೃತ್ತಿಪರವಾಗಿರ್ತಕ್ಕಂಥ ಬೇರೆ ಅನೇಕವಾಗಿರ್ತಕ್ಕಂಥ ಕುಶಲ ಕಲೆಗಳಾಗಿರ್ಬೋದು, ಅದರಲ್ಲಿ ಪರಿಣಿತರಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರ ಬಗ್ಗೆ ಒಂದು ಸಂಚಿಕೆ ಬರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆಯನ್ನು ಉಂಟು ಮಾಡಿದೆ. ಉತ್ತರೋತ್ತರವಾಗಿ ಅವರ ಅಭಿವೃದ್ಧಿ ಆಗಲಿ. ಮುಂದಿನ ದಿನಮಾನಗಳಲ್ಲಿ ಅವರ ಸಾಹಿತ್ಯಿಕ ಸಾಧನೆ, ಅವರು ಹಾಗೆ ನೋಡಿದರೆ ಅವರ ಸಾಧನೆಗೆ ಯಾವ ಒಂದು ಪುರಸ್ಕಾರ ಇದುವರೆಗೆ ಸಿಗಬೇಕಾಗಿತ್ತು, ಅದು ಸರ್ಕಾರದಿಂದ ಆಗಿರ್ಬೋದು, ಸಂಘ ಸಂಸ್ಥೆಯಿಂದ ಆಗಿರ್ಬೋದು, ಇದುವರೆಗೂ ಕೂಡ ಅದರಿಂದ ವಂಚಿತರಾಗಿದೆ. ಅವರು ಮೂಲತಃ ಕುಶಲಕರ್ಮಿಗಳು, ಹೂಗಾರರು ಚೆನ್ನಾಗಿ ಬಾಸಿಂಗಗಳನ್ನು ಮಾಡ್ತಕ್ಕಂಥ, ಅವರ ಕಲೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕಲಾ ಪ್ರದರ್ಶನವನ್ನು ನೀಡ್ತಕ್ಕಂಥ ಕೆಲಸವನ್ನು ಕೂಡ ಆ ಮುತ್ತುಗಳನ್ನು ಹೆಣಿತಕ್ಕಂಥದ್ದಾಗಿರ್ಬೋದು, ಆ ನಮ್ಮ ಬಾಸಿಂಗಕ್ಕೆ ಕಲಾಕೃತಿಯನ್ನು ಕೊಡ್ತಕ್ಕಂಥ ಆಕೃತಿಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಇದರಲ್ಲಿ ಪರಿಣಿತರು. ಅವರ ಕಲಾವಿದರ ಕುಟುಂಬದಿಂದ ಬಂದಿರತಕ್ಕಂಥವರು. ಅವರ ತಂದೆ ಒಬ್ಬ ಪ್ರಸಿದ್ಧ ಜಾನಪದ ಕಲಾವಿದರು. ಅವರ ದೊಡ್ಡಪ್ಪರಾಗಿದ್ದಂಥ ಎಚ್.ಎನ್. ಹೂಗಾರ್ ಅವರು ನಮ್ಮ ನಾಡು ಕಂಡಂಥ ಶ್ರೇಷ್ಠ ನಾಟಕಕಾರ, ಜುಬ್ಲಿ ಕವಿ ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ಎಚ್.ಎನ್. ಹೂಗಾರ್ ಅವರು 50ಕ್ಕೂ ಹೆಚ್ಚು ನಾಟಕಗಳನ್ನು ನೀಡಿರ್ತಕ್ಕಂಥವರು. ಚಲನಚಿತ್ರ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಆ ಮನೆತನದಿಂದ ಬಂದಿರತಕ್ಕಂತಹ ಸಹೋದರಿ ಗೀತಾ ಹೂಗಾರ್ ಅವರು ಬಹುಮುಖ ಪ್ರತಿಭಾವಂತೆ. ಹಲವಾರು ಕ್ಷೇತ್ರಗಳಲ್ಲಿ ಅವರ ಪ್ರತಿಭೆ ಇನ್ನಷ್ಟು ಅನಾವರಣಗೊಳ್ಳಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಶುಭ ಕೋರ್ತಾ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಸಂಘ ಸಂಸ್ಥೆಗಳಿಂದ ಹಾಗೂ ಸರ್ಕಾರದಿಂದ ಮಾನ್ಯತೆ ಮತ್ತು ಅವರಿಗೆ ಒಂದು ಸನ್ಮಾನ, ಅವರಿಗೆ ಪುರಸ್ಕಾರ ಸಲ್ಲಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆಶಿಸುತ್ತಾ ನನ್ನ ಮಾತು